ಬಾಣಲಿಗೆ 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಅರ್ಧ ಕಪ್ ಬನ್ಸಿ ರವೆ ತೊಗೊಂಡಿದ್ದೀನಿ, ಅರ್ಧ ಕಪ್ ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಇವಾಗ ಈ ಬಾಣಲಿಗೆ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಮೊದಲಿಗೆ ಇದು ಸ್ವಲ್ಪ ಹುರಿಲಿ, ಹುರಿದಾದ್ಮೇಲೆ ಆಮೇಲೆ ರಾಗಿ ಹಿಟ್ಟು ಹಾಕ್ಕೊಳ್ತೀನಿ. ರವೆನ ಇಷ್ಟು ಫ್ರೈ ಮಾಡ್ಕೋಬೇಕು, ತುಂಬ ಸೀಸಬಾರ್ದು, ಕಡಿಮೆ ಉರಿಲಿ. ಅರ್ಧ ಫ್ರೈ ಮಾಡ್ಕೊಂಡ್ಮೇಲೆ ರಾಗಿ ಹಿಟ್ಟು ಹಾಕೊಳ್ಳೋಣ ಇದರೊಳಗಡೆ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ. ಇಷ್ಟು ಫ್ರೈ ಆದರೆ ಸಾಕು. ಈಗ ಪಕ್ಕಕ್ಕೆ ತೆಗೆದುಬಿಡೋಣ. ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇವಾಗ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ತೀನಿ. ಇದೆಲ್ಲ ಚಟಪಟ ಅಂತ ಸಿಡಿಲಿ ಸ್ವಲ್ಪ. ಇವಾಗ 5 ಹಸಿಮೆಣಸಿನ್ಕಾಯಿ, 2 ಈರುಳ್ಳಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಇವಾಗ ಸ್ವಲ್ಪ ಬಟಾಣಿ, ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು ಸ್ವಲ್ಪ ಹಾಕ್ತಾಯಿದ್ದೀನಿ. ಇದು ಈರುಳ್ಳಿ ಜೊತೆ ಫ್ರೈ ಆಗಲಿ ಸ್ವಲ್ಪ. ತರಕಾರಿ ಕೂಡ ಇಷ್ಟು ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಚಿಟಿಕೆ ಅರಿಶಿಣದ ಪುಡಿ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಅರ್ಧ ರವೆ, ಅರ್ಧ ಬನ್ಸಿ ರವೆ, ಅರ್ಧ ರಾಗಿ ಹಿಟ್ಟು ಹಾಕಿದ್ದೆ ಅಲ್ವಾ, ಒಂದಾಯಿತು. ಈ 1 ಮೆಜರಿಂಗ್ ಕಪ್ಪಲ್ಲಿ 1 ಕಪ್ಪಲ್ಲಿ 2 ಕಪ್ ನೀರು ಹಾಕಿದ್ದೀನಿ. ಉಪ್ಪು ಎಲ್ಲ ಹಾಕಿದ್ದೀನಿ. ಇದು ಚೆನ್ನಾಗಿ ನೀರು ಕುದಿಬೇಕು. ಇವಾಗ ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತೀನಿ. ಇದು ನೀರು ಚೆನ್ನಾಗಿ ಕುದಿ ಬರಲಿ. ಇವಾಗ ಇಷ್ಟು ಕುದಿ ಬರಬೇಕು. ಇವಾಗ ರವೆ ಹಾಕ್ಬಿಟ್ಟು ಸ್ವಲ್ಪ ರವೆನೂ ಹಿಟ್ಟು, ರಾಗಿ ಹಿಟ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ಇವಾಗ ಸಣ್ಣುರಿ ಮಾಡಿ ಸಿಮ್ಗಿಟ್ಬಿಟ್ಟು ಒಂದು ಮುಚ್ಚೋಣ. ನೋಡಿ ಈ ರೀತಿ ಬಂದಿದೆ. ಮೇಲೆ ಸ್ವಲ್ಪ ತುಪ್ಪ ಹಾಕ್ಬಿಟ್ರೆ ಬೆಳಗಿನಿಂದ ರಾಗಿ ರವೆ ಉಪ್ಪಿಟ್ಟು ತುಂಬ ಚೆನ್ನಾಗಿರ್ತದೆ. ಒಂದು ಸಲ ಟ್ರೈ ಮಾಡಿ ನೋಡಿ ನೀವು. ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಬೆಳಗಿನ ತಿಂಡಿ ರೆಡಿ. ಸರ್ವ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿದೆ ಅಂತ ತಿಂತಾರೆ. ಗೊತ್ತೇ ಆಗಲ್ಲ ರಾಗಿ ಹಿಟ್ಟು ಹಾಕಿ ಮಾಡಿದ್ದೀವಿ ಅಂತ. ಎಲ್ಲ ಮಿಕ್ಸ್ ಮಾಡ್ತೀನಿ. ಇವಾಗ ತುಪ್ಪ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಸ್ಟವ್ ಆಫ್ ಮಾಡಿಬಿಡೋಣ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಒಮ್ಮೆ ನೀವು ಮನೆಯಲ್ಲಿ ಮಾಡ್ಕೊಂಡು ನೋಡಿ. ರಾಗಿ ರವೆ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ. ಇದು ಇಬ್ರಿಗಾಗುತ್ತೆ. ಬೆಳಗಿನ ತಿಂಡಿ ಆಯಿತು. ಈಗ ಮಧ್ಯಾಹ್ನದ ಊಟ ರೆಡಿ ಮಾಡೋಣ. ಈ ರೀತಿ ರಾಗಿ ಉಪ್ಪಿಟ್ಟನ್ನ ಸರ್ವ್ ಮಾಡಿ ಕೊಡೋದು. ಮೊಸರು ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡಿ ಕೊಡೋದು. 2 ಈರುಳ್ಳಿ ತೊಗೊಂಡಿದ್ದೀನಿ, 1 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 2 ಸ್ಪೂನು ಸಾಂಬಾರು ಪೌಡ್ರ್ ತೊಗೊಂಡಿದ್ದೀನಿ, ಉಪ್ಪು ತೊಗೊಂಡಿದ್ದೀನಿ. ಇದು ಕೊತ್ತಂಬರಿ ಸೊಪ್ಪು ಕಡ್ಡಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಇದನ್ನು ಹುಣಸೆ ಹುಳಿ ನೀರು ಹಾಕ್ಕೊಂಡು ಚಟ್ನಿ ಥರ ರುಬ್ಕೊಳ್ತೀನಿ. ಇದೊಂದು ಚಟ್ನಿ. ಇದು ದೋಸೆ, ರೊಟ್ಟಿ, ಇಡ್ಲಿ, ಅನ್ನಕ್ಕೂ ಕಲಿಸ್ಕೋಬೋದು. ಅನ್ನಕ್ಕೆ ಕಲಿಸ್ಬಿಟ್ಟು ಒಗ್ಗರಣೆ ಮಾಡಿ ಕಡಲೆಕಾಯಿ ಬೀಜ ಎಲ್ಲ ಹಾಕ್ಕೊಂಡು ತಿಂದರೆ ಹುಳಿ ಅನ್ನದ ಥರ ಆಯ್ತದೆ. ಇದನ್ನು ರುಬ್ಕೊಳ್ಳೋದ ಚಟ್ನಿ ಥರ. 8-10 ದಿವಸ ಬೇಕಾದ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು. ಹುಣಸೆ ಹುಳಿ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ತೀನಿ. ಇವಾಗ ನೋಡಿ ಈ ರೀತಿ ಈರುಳ್ಳಿ ಖಾರ ರುಬ್ಕೊಳ್ಳೋದು. ಇವಾಗ ಡಬ್ಬಿಗೆ ಎತ್ತಿಕೊಂಡ್ರೆ 1 ವಾರ 15 ದಿವಸದ ತನಕ ಫ್ರಿಜ್ ಒಳಗೆ ಇಟ್ಕೊಂಡು ರೊಟ್ಟಿ, ದೋಸೆ, ಇಡ್ಲಿ, ಚಪಾತಿ ಎಲ್ಲದಕ್ಕೂ ತಿನ್ಬೋದು. ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ಬೋದು. 3 ಸ್ಪೂನ್ ತೊಗರಿಬೇಳೆನ 1-2 ಗಂಟೆ ಮುನ್ನ ನೆನೆಸ್ಕೊಂಡಿದ್ದೀನಿ. 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಎಳ್ಚಿ ಹಣ್ಣು ಅಂತಾರಲ್ಲ ಅದು, ಸ್ವಲ್ಪ ಎಳ್ಚಿ ಹಣ್ಣು ತೊಗೊಂಡಿದ್ದೀನಿ. ನೀರು ಹಾಕಿದ್ದೀನಿ. ಸೊಪ್ಪು, ಇದನ್ನೆಲ್ಲ ಇವಾಗ ಕುಕ್ಕರ್ಗೆ ಹಾಕೋಣ. ಇವಾಗ ಸೊಪ್ಪು, ಈರುಳ್ಳಿ, ಬೇಳೆ ಹಾಕಿದ್ದೀನಿ. ಸ್ವಲ್ಪ ಕ್ಯಾರೆಟು, ಬೀನ್ಸು, ಕೋಸು, ತರಕಾರಿ, ಯಾವ ತರಕಾರಿ ಬೇಕಾದ್ರೂ ಸ್ವಲ್ಪ ಹಾಕ್ಕೋಬೋದು. ಇದನ್ನು ಹಾಕಿದ್ದೀನಿ. ಇದನ್ನು ಕುಕ್ಕರ್ ಬಟ್ಲಲ್ಲಿ ಹಾಕಿಬಿಟ್ಟು ಇದನ್ನು ಇದೇ ರೀತಿ ಲೋಟದಲ್ಲಿ ಕುಕ್ಕರ್ ಒಳಗಡೆ ಇಟ್ಬಿಟ್ಟು
3 ವಿಷಲ್ ತೊಗೋತೀನಿ. ಇದನ್ನು ಆಮೇಲೆ ಕಿವುಚ್ಬಿಟ್ಟು ರಸ ತೊಗೊಂಡು ಎಸ್ದು ಬಿಡ್ಬೋದು. ಇದು ಬೀಜ ಇರುತ್ತೆ, ಇದು ಹುಳಿ ಅಂಶ ಇರುತ್ತೆ ಈ ಎಳ್ಚಿ ಹಣ್ಣಲ್ಲಿ, ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು. ಇವಾಗ ಇದನ್ನು ಕುಕ್ಕರ್ಗೆ ಹಾಕಿ ಬೇಯಿಸ್ತೀನಿ. 3 ವಿಷಲ್ ತೊಗೊಳ್ತೀನಿ. ಆ ಬೆಂದಿರೋ ಬೇಳೆ ಸೊಪ್ಪು ತರಕಾರಿಗೆ 2 ಟೊಮೊಟೊ, ಕಾಯಿ ತುರಿ 2 ಸ್ಪೂನು, 1 ಸ್ಪೂನ್ ಎಳ್ಳು, 1 ಸ್ಪೂನ್ ಸಾಂಬಾರು ಪೌಡ್ರು, ಕರಿಬೇವು, ಬೆಳ್ಳುಳ್ಳಿ ಇದನ್ನು ಇಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕಿ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ. ಆ ಕುಕ್ಕರ್ ಬೆಂದಮೇಲೆ ಸಾಂಬಾರು ಮಾಡೋಣ. ನೋಡಿ, ಸೊಪ್ಪು ತರಕಾರಿ ಬೇಳೆ ಈ ರೀತಿ ಬೆಂದಿದೆ. ಇದನ್ನು ಈ ಹುಣಸೆ ಹಣ್ಣು ಥರ ಕಿವುಚ್ಬಿಟ್ಟು ರಸ ತಗೊಬಿಡ್ತೀನಿ. ಇವಾಗ ಇದರಲ್ಲಿ ಇರೋ ಈರುಳ್ಳಿ ಮಾತ್ರ ಎತ್ಕೊಂಡು ಕೈಯಲ್ಲಿ ಮ್ಯಾಶ್ ಮಾಡಿಬಿಡ್ತೀನಿ, ಕಿವುಚ್ಬಿಡ್ತೀನಿ. ನೋಡಿ, ರುಬ್ಕೊಂಡಿರೋದು ಹಾಕಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಟೊಮೊಟೊ ಹಾಕಿದ್ದೀನಲ್ವ, ಸ್ವಲ್ಪ ಹುಣಸೆ ರಸ ಹಾಕ್ತೀನಿ. ನೋಡಿ, ಇಷ್ಟು ಇದೆ. ಇವಾಗ ಎಳ್ಚಿ ಹಣ್ಣು ರಸ ಕಿವುಚ್ಕೊಂಡಿದ್ನಲ್ಲ ನೀರಿಗೆ ಹಾಕಿ, ಅದ್ರ ರಸ ಎಳ್ಚಿ ಹಣ್ಣು ಇಷ್ಟಿದೆ. ಇವಾಗ ಕುದಿಸೋಣ. ನೋಡಿ, ಈ ರೀತಿ ಚೆನ್ನಾಗಿ ಕುದಿಸ್ಬೋದು. ಚೆನ್ನಾಗಿ ಕುದಿದ್ರೆ ಖಾರದ ಪುಡಿ ವಾಸನೆ ಎಲ್ಲ ಹೋಗಬೇಕು, ಆ ರೀತಿ ಕುದಿಸ್ಬೇಕು. ಇದು ಚಪಾತಿ ಬೆಳಗ್ಗೆನೇ ಮಾಡಿಬಿಟ್ರೆ ಚಪಾತಿ, ರೊಟ್ಟಿ, ದೋಸೆ, ಮಧ್ಯಾಹ್ನ ಅನ್ನಕ್ಕೂ ಆಗುತ್ತೆ. ಇವಾಗ ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿಯಾಗಿದೆ. ಸ್ವಲ್ಪ ಎಣ್ಣೆ ಇಟ್ಟಿದ್ದೀನಿ. ಇದು ಕಾಯೋಷ್ಟರೊಳಗೆ ಒಗ್ಗರಣೆ ಸಾಮಾನು ತಗೊಳ್ಳೋಣ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ಇದನ್ನು ಇದರೊಳಗಡೆ ಹಾಕೋಣ. ಎಣ್ಣೆ ಕಾದಾದ್ಮೇಲೆ ಇದರೊಳಗಡೆ ಹಾಕಿಬಿಟ್ಟು ಒಗ್ಗರಣೆ ಮಾಡ್ಕೊಳ್ತೀನಿ. ಸ್ವಲ್ಪ ಲಾಸ್ಟಲ್ಲಿ ಹಿಂಗನ್ನೂ ಹಾಕ್ತೀನಿ. ನೋಡಿ, ಈ ರೀತಿ ಒಗ್ಗರಣೆ ಮಾಡಿಕೊಂಡು ಸಾಂಬಾರ್ಗೆ ಹಾಕಿದ್ರೆ ಸಾಂಬಾರು ರೆಡಿ. ಇದು ಮುದ್ದೆಗೂ ಚೆನ್ನಾಗಿರುತ್ತೆ. ಸಾಂಬಾರು ರೆಡಿಯಾಗಿದೆ.